ಪ್ರತಿಕಾರಕ್ಕೆ ಪ್ರತಿಜ್ಞೆಯನ್ನ ಮಾಡಿ ಆಗಿದೆ. ಆದರೆ ಯಾವಾಗ ಪ್ರತಿಕಾರ, ಹೇಗೆ ಪ್ರತಿಕಾರ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ದೇಶದ ಜನ ಕೇಳ್ತಾ ಇದ್ದಾರೆ. ಯಾವ ರೀತಿಯಾದಂಥ ಪ್ರತಿಕಾರವನ್ನ ತಗೊಳ್ತೀರಾ ಅನ್ನುವಂಥ ಮಾತು. ಇದಕ್ಕೆ ಅನೇಕ ರೀತಿಯಾದಂಥ ಉತ್ತರಗಳು ಸಿಗ್ತಾ ಇದೆ. CCS ಸಭೆಯಲ್ಲಿ ಈಗಾಗಲೇ ಪಾಕಿಸ್ತಾನಕ್ಕೆ ಏನು ಉತ್ತರವನ್ನ ಕೊಡಬೇಕಾಗಿದೆಯೋ ರಾಜತಾಂತ್ರಿಕವಾಗಿ ಆ ಉತ್ತರವನ್ನ ಕೊಟ್ಟಾಗಿದೆ. ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಬೇಕಾಗಿದೆಯೋ ತಾತ್ಕಾಲಿಕವಾಗಿ ಬುದ್ಧಿಯನ್ನ ಕಲಿಸಿದ್ದಾರೆ ರಾಜತಾಂತ್ರಿಕವಾಗಿ. ಆದರೆ ಈ ಹತ್ಯೆಯನ್ನ ಮಾಡಿದಂತಹ ಕಚಡಗಳೇನಿದ್ರಲ್ಲ, ಉಗ್ರರು, ಹಂದಿಗಳು, ಅವು ಎಲ್ಲಿದ್ದಾರೆ? ಅವುಗಳನ್ನು ಬೆನ್ನಹತ್ತಿದ್ದಾರೆ. ಈಗ ಬೇಟೆ ಆಡಕ್ಕೆ ಇಳಿದಿದ್ದಾರೆ ಸೇನೆ. ಮೋದಿಯವರು ವಾರ್ನ್ ಮಾಡಿದರು, ನಾವು ತಗೊಳ್ತೀವಿ ದಿಟ್ಟವಾಗಿರುವಂಥ ಕ್ರಮ ಅಂತ ಹೇಳಿ. ಈಗ ಅವರ ಮನೆಗಳನ್ನು ಹುಟ್ಟಡಗಿಸಿದ್ದಾರೆ, ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಈಗ ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳು, ಸೋಕಾಲ್ಡ್ ಪಾಪ ಏನಾಯಿತು ಅನ್ನೋ ರೀತಿಯಲ್ಲಿ ಎದ್ದೆದ್ದು ಬರ್ತಾ ಇದ್ದಾರೆ, ಪುಟ್ಕೊಂಡು. ಏನಾಗಿದೆ ಹಾಗಿದ್ದಾಗ? ಹೇಗೆ ಅವರ ಮನೆಗಳನ್ನು ಧ್ವಂಸ ಮಾಡಿದರು? ಯಾರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ? ಏನೆಲ್ಲ ಬೆಳವಣಿಗೆಗಳಾಗಿದೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಿಂದೂಗಳ ನರಮೇಧ ನಡೆಸಿದ ಉಗ್ರರಿಗೆ ತಕ್ಕ ಶಿಕ್ಷೆ. ಇಬ್ಬರು ಭಯೋತ್ಪಾದಕರ ಮನೆಗಳು ಡಮಾರ್. ಬುಲ್ಡೋಸರ್ನಿಂದ ಉಗ್ರರ ಮನೆಗಳು ಉಡಿ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ, 26 ಅಮಾಯಕ ಹಿಂದೂಗಳು ಜೀವ ತೆತ್ತಿದ್ರು. ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಪ್ರತೀಕಾರವನ್ನು ಪ್ರಾರಂಭ ಮಾಡಿದೆ. ಉಗ್ರರ ಸದೆ ಬಡಿಯುವ ಶಪಥಗೈದಿರುವ ಭಾರತೀಯ ಸೇನೆ ಮೊದಲ ದಿಟ್ಟ ಹೆಜ್ಜೆ ಇರಿಸಿದೆ. ಪಹಲ್ಗಾಮ್ನ ದಾಳಿಯಲ್ಲಿ ಭಾಗಿಯಾಗಿದ್ದಾನೆನ್ನಲಾದ ಲಷ್ಕರ್ ಎ ತೊಯ್ಬಾ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಮನೆಗಳನ್ನ ಸೇನೆ ಉಡಾಯಿಸಿದೆ. ನುಗ್ಗಿ ಹೊಡಿತೇವೆ, ಪ್ರಧಾನಿ ವಾರ್ನಿಂಗ್ ಬೆನ್ನಲ್ಲೇ ಧ್ವಂಸ. ಇದು ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಮಾತು. ಅಮಾಯಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರಧಾನಿ ಮೋದಿ ಹೇಳಿದ್ರು. ಇದರ ಬೆನ್ನಲ್ಲೇ ಇವತ್ತು ಸೇನೆ ಅಖಾಡಕ್ಕಿಳಿದಿದೆ. ಕಾಶ್ಮೀರದ ತ್ರಾಲ್ನಲ್ಲಿರುವ ಎಲಿಟಿ ಭಯೋತ್ಪಾದಕ ಆಸಿಫ್ ಶೇಖ್ನ ಮನೆ, ಅನಂತನಾಗ್ ಜಿಲ್ಲೆಯಲ್ಲಿರುವ ಆದಿಲ್ ಮನೆಯನ್ನ ಸ್ಫೋಟಿಸಲಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಶೇಖ್ ಭಾಗಿಯಾಗಿದ್ದಾನೆ ಅಂತ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯ ಭಾಗವಾಗಿ ಅಧಿಕಾರಿಗಳು ಶೇಖ್ ಮನೆ ಆಸ್ತಿಯನ್ನು ನಾಶಪಡಿಸಿದ್ದಾರೆ. ತ್ರಾಲ್ ಮತ್ತು ಅನಂತನಾಗ್ ಜಿಲ್ಲೆಯ ಇಬ್ಬರು ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಪ್ರತೀಕಾರದ ಭರವಸೆಯನ್ನು ಕೊಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿಯ ಈ ಭರವಸೆಯ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಸೇನೆ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಭಯೋತ್ಪಾದಕರನ್ನ ಹುಡುಕಿ ಹೆಕ್ಕಿ ತೆಗೆದು ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಟ್ರಾಲ್ನಲ್ಲಿ ಅಂದರೆ ಅನಂತನಾಗ್ ಜಿಲ್ಲೆಯ ಟ್ರಾಲ್ನಲ್ಲಿ ಭಯೋತ್ಪಾದಕ ಆಸಿಫ್ ಶೇಖ್ನ ಮನೆಯನ್ನ ಹುಡುಕಿ ಆತನ ಮನೆಯನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಪಾಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಕಾರ್ಯಾಚರಣೆಯಲ್ಲಿ ಈತನ ಪಾತ್ರವೂ ಕೂಡ ಇತ್ತು ಅಂತ ಆರೋಪಿಸಲಾಗ್ತಾ ಇದ್ದು, ಈತನ ಮನೆಯನ್ನು ಧ್ವಂಸ ಮಾಡೋ ಮೂಲಕ ಒಂದು ಕಠಿಣ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇದ್ರ ಜೊತೆಗೆ ಅನಂತನಾಗ್ ಜಿಲ್ಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಂಥ ಇನ್ನಿಬ್ಬರು ಭಯೋತ್ಪಾದಕರ ಮನೆಗಳನ್ನು ಕೂಡ ಇವತ್ತು ಸೇನಾಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ತರಬೇತಿ ಪಡೆದಿದ್ದ ದಾಳಿಕೋರರು 5 ರಿಂದ 6 ಭಯೋತ್ಪಾದಕರು ದಾಳಿ ನಡೆಸಿರೋ ಶಂಕೆ. ಪಹಲ್ಗಾಮ್ನಲ್ಲಿ ಗುಂಡಿನ ಸುರಿಮಳೆ ಸುರಿಸಿ ಹಿಂದೂಗಳ ಹತ್ಯೆಗೈದ ಉಗ್ರರಿಗೆ ಪಾಕಿಸ್ತಾನದಲ್ಲಿ ತರಬೇತಿ ಕೊಡಲಾಗಿದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಹೊರಬಿದ್ದಿದೆ. 5 ರಿಂದ 7 ಭಯೋತ್ಪಾದಕರು ಕೃತ್ಯ ಎಸಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಪೈಕಿ ಇಬ್ಬರು ಸ್ಥಳೀಯ ಉಗ್ರರೇ ಆಗಿದ್ದಾರೆ ಅಂತ ಸುಳಿವು ಸಿಕ್ಕಿದೆ. ಈಗಾಗಲೇ ಇಬ್ಬರು ಉಗ್ರರ ಮನೆಗಳನ್ನ ಧ್ವಂಸ ಮಾಡಿರುವ ಸೇನೆ ಭಯೋತ್ಪಾದಕರ ಜಾಲ ಭೇದಿಸೋಕೆ ಕಾರ್ಯಾಚರಣೆ ಶುರು ಮಾಡಿದೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಹಿಂದೂಗಳ ಹತ್ಯೆ ಮಾಡಿದಂತಹ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ರು ಅನ್ನುವಂಥದ್ದು ಸೇನಾ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಒಟ್ಟು 5 ರಿಂದ 7 ಜನರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ದು, ಇವರೆಲ್ಲರೂ ಕೂಡ ಲಷ್ಕರ್ ಎ ತೊಯ್ಬಾ ಸಂಸ್ಥೆಯಿಂದ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದು ಭಯೋತ್ಪಾದಕ ದಾಳಿಯನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 7 ಜನರ ಪೈಕಿ ಇಬ್ಬರು ಭಾರತೀಯರೇ ಅನ್ನುವಂಥದ್ದು ಗೊತ್ತಾಗಿದ್ದು, 5 ಜನ ಪಾಕಿಸ್ತಾನಿ ಪ್ರಜೆಗಳು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವರು ಇಲ್ಲಿ ದಾಳಿಯನ್ನು ಮಾಡಿದ ಬಳಿಕ ಬೇರೆ ಕಡೆಗೆ ಆಶ್ರಯನ ಪಡೆದಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಸ್ಥಳೀಯ ಇಬ್ಬರು ಏನು ಕಾಶ್ಮೀರಿ ಜನರು ಇದ್ದರು ಅಥವಾ ಅವರಿಗೆ ಸಪೋರ್ಟ್ ಮಾಡಿದಂಥ ಭಯೋತ್ಪಾದಕರಿದ್ದರು, ಅವರ ಮನೆಗಳನ್ನು ಹುಡುಕಿ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಬಾಕಿ ಉಳಿದಂಥ 5 ಪಾಕಿಸ್ತಾನಿ ಪ್ರಜೆಗಳು ಯಾರು ಅನ್ನುವಂಥದ್ದನ್ನು ಭೇದಿಸಲಿಕ್ಕೆ ಈಗ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಫೈನಲಿ ನಾವು ಬೈಸರನ್ ಜಾಗಕ್ಕೆ ಬಂದಿದ್ದೀವಿ. ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಮೊನ್ನೆ ಭಯೋತ್ಪಾದಕ ದಾಳಿಯ ಭೀಕರತೆ ಹೇಗಿತ್ತು ಅನ್ನುವಂಥದ್ದು ನಮಗೆ ಆರಂಭದಲ್ಲೇ ನೋಡಲಿಕ್ಕೆ ಸಿಗ್ತಾ ಇದೆ. ಆ ದೃಶ್ಯದ ಸಣ್ಣ ಝಲಕ್ಕನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಎಷ್ಟು ಹೀನವಾಗಿತ್ತು, ಎಷ್ಟು ಕೃತ್ಯವಾಗಿತ್ತು ಅನ್ನುವಂಥದ್ದನ್ನು ನೀವು ಈ ದೃಶ್ಯಗಳಲ್ಲಿ ಅಂದಾಜಿಸಿ. ಶೂಟೌಟ್ ಆದಾಗ, ಭಯೋತ್ಪಾದಕರ ದಾಳಿ ಆದಾಗ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನನ್ನ ಕ್ಯಾಮ್ರಾಮನ್ ಈ ದೃಶ್ಯಗಳಲ್ಲಿ ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾನೆ. ನೋಡಿ, ಒಂದು ಪ್ರವಾಸಕ್ಕೆ ಅಂತ ಬಂದಂಥ ಜನರು ಈ ಒಂದು ಪ್ರಕೃತಿಯ ರಮಣೀಯ ಸ್ಥಳವನ್ನು ಸವಿಬೇಕು ಅಂತ
ಮಂತ್ರಮುಗ್ಧರಾಗಿ ಎಲ್ಲವನ್ನು ನೋಡಬೇಕಂತ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ಆದರೆ ಜನ ದಿಕ್ಕೆಟ್ಟು ಓಡದೆ ಇನ್ನೇನು ಮಾಡ್ತಾರೆ ಹೇಳಿ. ಆ ದಿಕ್ಕೆಟ್ಟು ಓಡಿದ ಜನರ ಕುರುಹುಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡಿ, ಭಾಳಷ್ಟು ಜನರ ಶೂಗಳು, ಚಪ್ಪಲಿಗಳು ಎಲ್ಲವೂ ಕೂಡ ಇಲ್ಲಿ ಕೆಸರಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೋಡ್ಬೋದು. ಸಾಮಾನ್ಯವಾಗಿ ಇದು ಕುದುರೆಯಲ್ಲಿ ಬರೋ ಜಾಗ ಅಂತ ನಾನು ಹೇಳ್ತಿದ್ದೆ. ಈ ಕುದುರೆಯಲ್ಲಿ ಬರೋ ಜಾಗ ಅಂತಲೂ ಲೆಕ್ಕ ಹಾಕದೆ ಜನ ಕೆಸರು, ಮಣ್ಣು ಯಾವುದನ್ನು ಲೆಕ್ಕ ಹಾಕದೆ ಇಲ್ಲಿಂದ ಓಡಿದ್ದಾರೆ ಪ್ರಾಣ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಎಂಥ ಆತಂಕದ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ನೋಡಿ, ಇಡೀ ಪ್ರದೇಶ ಹೇಗಿದೆ, ಅತ್ಯಂತ ದುರ್ಗಮವಾದಂಥ ಪ್ರದೇಶ. ಈ ಪ್ರದೇಶಕ್ಕೆ ಕೆಳಗಡೆ ಪಹಲ್ಗಾಮಿಂದ ನಾವು ಬರಬೇಕಾದ್ರೆ ಸರಿಸುಮಾರು 3-3.5 ಗಂಟೆ ಸಮಯ ತಗೊಳ್ತು ಹತ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ. ಕುದುರೆಯಲ್ಲಿ ಬರಬೇಕಾದ್ರೆ ಬಹುಶಃ ಒಂದು 2 ಗಂಟೆ ಸಮಯ ತಗೋಬೋದೇನೋ. ಸೊ ಈ ಜಾಗಕ್ಕೆ ಬಂದ ಮೇಲೆ ಈ ಒಂದು ಪ್ರಕೃತಿಯನ್ನು ಸವಿಬೇಕು ಅಂತ ಬಂದಂಥ ಜನರಿಗೆ ಅದೆಂಥ ಆಘಾತ ಆಗಿರ್ಬೋದು ಅನ್ನುವಂಥದ್ದನ್ನು ಈ ಶೂಗಳು, ಚಪ್ಪಲಿಗಳು ಅಲ್ಲಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೋಡ್ಬೋದು. ಪಹಲ್ಗಾಮ್ ನರಮೇಧಕ್ಕೆ ಮುಯಿ, ಲಷ್ಕರ್ ಉಗ್ರ ಅಲ್ತಾಫ್ ಲಲಿ ಫಿನಿಶ್. ಸೇನೆಯಿಂದ ಎಲಿಟಿ ಕಮಾಂಡರ್ ಹತ್ಯೆ. ಅಮಾಯಕ 26 ಮಂದಿ ಹಿಂದೂಗಳ ಕಗ್ಗೊಲೆ ಮಾಡಿದ ಕಡುಪಾಪಿಗಳ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಶಪಥ ಮಾಡಿದ್ದು, ಜಮ್ಮು ಮತ್ತು ಕಾಶ್ಮೀರದ ಬಂಡೀಪೋರಾ ಜಿಲ್ಲೆಯಲ್ಲಿ ಎನ್ಕೌಂಟರ್ ಆರಂಭಿಸಲಾಗಿದೆ. ಅಡಗಿ ಕುಳಿತಿರುವ ಉಗ್ರರು ಹಾಗೂ ಭಾರತೀಯ ಸೇನಾಪಡೆಗಳ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಈ ಕಾರ್ಯಾಚರಣೆ ವೇಳೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಫಿನಿಶ್ ಮಾಡಲಾಗಿದೆ. ಬಂಡೀಪೋರಾ ಜಿಲ್ಲೆಯ ಬಾಜಿಪೋರಾ ಪ್ರದೇಶದಲ್ಲಿ ಉಗ್ರರು ಅಡಗಿರೋ ಬಗ್ಗೆ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಕೂಂಬಿಂಗ್ ಕಾರ್ಯಾಚರಣೆ ಆರಂಭಿಸಿದೆ. ಈ ವೇಳೆ ಅಡಗಿ ಕೂತಿದ್ದ ಉಗ್ರರು ಏಕಾಏಕಿ ಸೇನಾ ಪಡೆ ಮೇಲೆ ಗುಂಡಿನ ದಾಳಿ ನಡೆಸೋಕೆ ಆರಂಭಿಸಿದ್ದಾರೆ. ಪರಿಣಾಮ ಇಬ್ಬರು ಭದ್ರತಾ ಪಡೆ ಸಿಬ್ಬಂದಿಗೆ ಗಾಯಗಳಾಗಿದೆ. ಉಗ್ರರು ಅಡಗಿರುವ ಸ್ಥಳವನ್ನು ಸುತ್ತುವರೆದಿರುವ ಸೇನಾ ಪಡೆ ಕಾರ್ಯಾಚರಣೆಯನ್ನು ಎನ್ಕೌಂಟರ್ ಆಗಿ ಬದಲಾಯಿಸಿದ್ದು, ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದೆ. ಪಹಲ್ಗಾಮ್ನ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿ ನಡೀತಾ ಇದ್ದಂತೆ ಸೇನೆ ತನ್ನ ಚಟುವಟಿಕೆಗಳನ್ನು ಚುರುಕು ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕ ಪೀಡಿತ ಜಿಲ್ಲೆಗಳಲ್ಲಿ ಸರ್ಚ್ ಆಪರೇಷನ್ಗಳನ್ನು ಶುರು ಮಾಡಿದೆ. ಮುಖ್ಯವಾಗಿ ಬಾರಾಮುಲ್ಲಾ, ಬಂಡೀಪುರ, ಶೋಪಿಯಾನ, ಪುಲ್ವಾಮಾ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲಿ ಹೆಚ್ಚಿದ್ದಾವೆ ಅಲ್ಲಿ ಭಯೋತ್ಪಾದಕರ ಪತ್ತೆಯನ್ನು ಶುರು ಮಾಡಿರುವಂಥದ್ದು. ಅದೇ ರೀತಿ ಇವತ್ತು ಬಂಡೀಪುರದ ಬಾಜಿಪುರ ಪ್ರದೇಶದಲ್ಲಿ ಸರ್ಚ್ ಆಪರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಉಗ್ರ ಕೂಡ ಪತ್ತೆಯಾಗಿದ್ದ. ಈತನನ್ನು ಸುತ್ತುವರೆದು ಇವತ್ತು ಎನ್ಕೌಂಟರ್ ಮಾಡುವಂಥ ಕೆಲಸವನ್ನು ಕೂಡ ಭದ್ರತಾ ಪಡೆಗಳು ಮಾಡಿದ್ದಾರೆ. ಈ ಒಂದು ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಅಧಿಕಾರಿಗಳು ಕೂಡ ಗಾಯಗೊಂಡಿದ್ದಾರೆ. ಒಟ್ನಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಆತಂಕದ ವಾತಾವರಣ ಇದ್ದು, ಇದು ಯಾವ ಹಂತ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಶಬ್ಬೀರ್, ಪಬ್ಲಿಕ್ ಟಿವಿ, ಶ್ರೀನಗರ.